ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಅಂದರೆ, ನನ್ನ ಮಗಳದ್ದು 4 months ಆಯಿತು. ಅವಳಿಗೆ ಬೇಬಿ ಫೋಟೋಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು, ಇದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನಾನು ಮ್ಯಾಂಗೋ ಥೀಮಲ್ಲಿ ಮಾಡೋಣ, ಮ್ಯಾಂಗೋ ಸೀಸನ್ ಥೀಮಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಥಿಂಗ್ಸ್ ಇದ್ದರೆ ಸಾಕು. ಒಂದು ಮ್ಯಾಂಗೋ ಲೀಫು ಮತ್ತು ಮ್ಯಾಂಗೋ ಎಲೆಗಳು ಮತ್ತು ಮ್ಯಾಂಗೋಸ್ ಇದ್ದರೆ ಸಾಕು ಅಂತ ಹೇಳ್ತೀನಿ. ಬನ್ನಿ ನೋಡೋಣ ಹೇಗೆ ಫೋಟೋಶೂಟ್ ಮಾಡೋದು ಮತ್ತು ಅದ್ರ ಪ್ರಿಪ್ರೇಷನ್ ಹೇಗೆ ಮಾಡ್ಕೋತೀನಿ ಅಂತ ನೋಡೋಣ ಬನ್ನಿ. ಮ್ಯಾಂಗೋ ಲೀಫ್ಗಳು ಈ ಥರ ಹಿಂಗೆ ಜಂಪಲ್ಲಿದ್ದರೆ ಕಿಳ್ಸ್ಕೊಂಬಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಂದೊಂದು ತೆಗೆದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗೆ ನಮ್ಮ ಅಮ್ಮಂಗೆ ಹೇಳಿದೆ ಅಂತ ಅಂದ್ಬಿಟ್ಟು ಎಲ್ಲ ತಂದು ಕೊಟ್ಟರು ಮ್ಯಾಂಗೋ ಲೀಫ್ನ. ನೆಕ್ಸ್ಟು ಇದರಿಂದ ನಾವು ಫಸ್ಟು ಏನು ಮಾಡಬೇಕು ಅಂತ ಅಂದ್ಕೊಂಡ್ರೆ, ಫಸ್ಟು ಈಗ ನನ್ನ ಮಗನಿಗೂ ನಾನು ಮ್ಯಾಂಗೋ ಸೀಸನ್ದು ಮಾಡಿದ್ದೆ. ಬಟ್ ಅವ್ನಿಗೆ ಯಾವ ಥರ ಮಾಡಿದ್ದೆ ಅಂತ ಅಂದರೆ, ಮಾಮೂಲಿ ಮರದ ಥರ ಮಾಡಿಬಿಟ್ಟು ಹಿಂಗೆ ಉಯ್ಯಾಲೆ ಕಟ್ಬಿಟ್ಟು ಅದರಲ್ಲಿ ಆಟ ಆಡೋ ಥರ ಮಾಡಿದ್ದೆ. ಬಟ್ ಇವಳಿಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ನೋಡೋಣ ಫೈನಲ್ಲಾಗಿ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು. ಬನ್ನಿ ಈಗ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಫಸ್ಟ್ ಇಷ್ಟು ದೊಡ್ಡ ಇರೋ ಲೀಫ್ಗಳನ್ನ ತಗೊಳ್ಳೋಣ. ಒಂದು ಸೊಂಟಕ್ಕೆ ಹಾಕೋಕ್ಕೆ ಮತ್ತು ಚಿಕ್ಕ ಲೀಫ್ನ ಒಂದು ಸೈಡ್ ಇಡೋಣ. ಅದೇನಕ್ಕೆ ಅಂತಂದರೆ ಕತ್ತಿಗೆ ಹಾಕೋಕ್ಕೆ. ಈ ಥರ ಚೆನ್ನಾಗಿರೋ ಲೀಫ್ ಎಳೆದಿರುತ್ತಲ್ಲ, ಒಣಗೋಗಿರೋದು ಸ್ವಲ್ಪ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಈ ಥರ ಎಳೆದನ್ನ ಸ್ವಲ್ಪ ನೀಟಾಗಿ ಈ ಥರ ಫಸ್ಟು ಚೆನ್ನಾಗಿರೋದೆಲ್ಲನೂ ತಗೊಳ್ಳಿ. ಸೊಂಟಕ್ಕೆ ಅವಳೇನು 4 months ಅಲ್ವಾ, ಸ್ವಲ್ಪ ಆದರೂ ಸಾಕಾಗುತ್ತೆ. ಸುತ್ತ ಕಟ್ಬಿಟ್ಟು ಇದು ಉದ್ದಾಗಿರೋ ಲೀಫೆಲ್ಲ ನಾನು ಸೊಂಟಕ್ಕೆ ಬಳಸ್ತಿದ್ದೀನಿ. ಈ ಥರ ಸ್ವಲ್ಪ ಚಿಕ್ಕದಿರುತ್ತಲ್ಲ, ಈಗ ಕತ್ತಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ತುಂಬ ಎಳೆದಿದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರದ್ದು ದೊಡ್ಡ ಮ್ಯಾಂಗೋ ಲೀಫ್ಗಳನ್ನ ಒಂದು ಸೈಡ್ ಮಾಡಿ ಇಟ್ಕೋಬೇಕು ಮತ್ತು ಚಿಕ್ಕದು ಒಂದು ಸೈಡ್ ಮಾಡಿ ಇಟ್ಕೋಬೇಕು. ಈ ಥರ ಫಸ್ಟು ನಾವು ಈಗ ಯುಗಾದಿ ಹಬ್ಬದಲ್ಲೆಲ್ಲ ಮಾವಿನ ತೋರಣ ಕಟ್ತೀವಲ್ಲ ಬಾಗಿಲಿಗೆ, ಒಂದು ದಾರಕ್ಕೇ ತೋರಣ ಮಾಡ್ಕೊಂಡು ಹೋಗ್ತೀವಿ. ಸೇಮ್ ಅದೇ ಥರ ಫಸ್ಟ್ ಹಿಂಗೆ ಮ್ಯಾಂಗೋ ಲೀವ್ಸ್ ಇರುತ್ತಲ್ಲ, ಈ ಥರನ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಹಿಂಗೆ ಅಂತಂದರೆ ಇಲ್ಲಿಗೆ ಥ್ರೆಡ್ ಹಾಕೋಷ್ಟು ಜಾಗ ಬಿಡಬೇಕು. ಈ ಥರ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಇದೇ ರೀತಿ ತುಂಬ ಸೊಂಟಕ್ಕೆ ಕಟ್ಟೋದ್ರಿಂದ ಇದು ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನ ನೋಡ್ಕೊಂಡು ಮಾಡ್ಕೋಬೇಕು. ನೋಡಿ, ಈ ಥರ ಮಾಡಿಕೊಂಡ್ರೆ ಇಲ್ಲಿ ಥ್ರೆಡ್ ಹಾಕ್ಕೊಂಡು ಒಂದಕ್ಕೊಂದು ಎಲೆನ ಜಾಯಿನ್ ಮಾಡ್ಕೊಂಡು ಹೋಗ್ಬೋದು. ಬನ್ನಿ ಇದೇ ಥರ ಎಲ್ಲ ಲೀವ್ಸ್ ಮಾಡ್ಕೊಳ್ಳೋಣ. ಬೇಕಾದ್ರೆ ಎಕ್ಸ್ಟ್ರಾ ಸ್ಟಿಕ್ ಇದು ಬರುತ್ತಲ್ಲ, ಸ್ಟಿಕ್ಕು, ಅದನ್ನ ಬೇಕಾದ್ರೆ ನಾವು ಕಟ್ ಮಾಡ್ಕೋಬೋದು. ಈ ಥರ ಕಟ್ ಮಾಡ್ಕೋಬೋದು. ಇದೇ ಥರ ಬೇಬಿ ಫೋಟೋಶೂಟ್ದು ಐಡಿಯಾ ಏನಾದರೂ ಬೇಕಿದ್ದರೆ, ನಾನು 1st month, 2nd month ಮತ್ತು 3rd month ಎಲ್ಲ ಮುಗಿಸಿದ್ದೀನಿ. ಅದ್ರದ್ದು ಏನಾದರೂ ವೀಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಮಗಂದು ಅಷ್ಟೇ ಫುಲ್ ಎಲ್ಲನೂ ನಾನು ಮನೆಯಲ್ಲೇ ಬೇಬಿ ಫೋಟೋಶೂಟ್ ಮಾಡ್ಕೊಂಡಿದ್ದು. ಅವನದು ಯಾವುದೂ ಇದುವರೆಗೂ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಆವಾಗ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರಲಿಲ್ಲ. ಅದ್ರದ್ದು ಏನಾದರೂ ನಿಮಗೆ ಐಡಿಯಾ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಆ ವಿಡಿಯೋನೂ ಹಾಕ್ತೀನಿ. ನನ್ನ ಮಗಳು ಮಲ್ಕೊಬಿಟ್ಟಿದ್ದಾಳೆ. ಅವಳು ಎದ್ದಷ್ಟರಲ್ಲಿ ನಾನು ಇದನ್ನ ರೆಡಿ ಮಾಡಿಬಿಟ್ರೆ, ಅವಳು ಎದ್ಮೇಲೆ ಅವಳನ್ನ ರೆಡಿ ಮಾಡಿ ಫೋಟೋ ತಗೋಬೋದು. ಚಿಕ್ಕ ಲೀಫೆಲ್ಲ ಒಂದು ಸೈಡು ಮತ್ತು ದೊಡ್ಡದೆಲ್ಲ ಒಂದು ಸೈಡ್ ಇಟ್ಕೊಂಡು ಮಾಡ್ತಿದ್ದೀನಿ. ಚಿಕ್ಕದು ಕತ್ತಿಗೆ ಹಾಕಿದ್ರೆ ಫುಲ್ಲು ಚೆನ್ನಾಗಿ ಬರುತ್ತೆ. ಈ ಲೆಂತ್ ಇದೆ ಏನಾದರೂ ಹಾಕ್ಬಿಟ್ರೆ ಅದು ಫುಲ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಚಿಕ್ಕದ ಲೀಫೆಲ್ಲನೂ ಒಂದು ಸೈಡ್ ಬೇರೆ ಸಪ್ರೇಟಾಗಿ ಇಟ್ಟಿದ್ದೀನಿ. ದೊಡ್ಡ ಲೀಫಲ್ಲಿ ನಾನು ಇದು ಸೊಂಟಕ್ಕೆ ಹಾಕೋದನ್ನ ಮಾಡ್ತಿದ್ದೀನಿ. ನೋಡಿ, ಈ ಥರದೊಂದು ತೊಗೊಂಡಿದ್ದೀನಿ. ನಾನು ಥ್ರೆಡ್ ತಗೊಂಡಿಲ್ಲ. ಇಲ್ಲಿ ಒಂದು ಬಟ್ಟೆ ರೆಡ್ ಕಲರ್ದು ಸ್ವಲ್ಪ ಬಟ್ಟೆ ಇತ್ತು. ಇದು ಸ್ವಲ್ಪ ರೆಡ್ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಈ ಥ್ರೆಡ್ನ ತಗೊಂಡಿದ್ದೀನಿ. ಇವಾಗ ನೆಕ್ಸ್ಟು ಈ ಥರ ಎಲ್ಲ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನ ಒಂದೊಂದಾಗಿ ನಿಧಾನಕ್ಕೆ ಈ ಥರ ಹಿಂಗೆ ಜಾಯಿನ್ ಮಾಡ್ಕೊಳ್ಳೋದು. ಮಾಮೂಲಿ ಯುಗಾದಿ ಹಬ್ಬದಲ್ಲೆಲ್ಲ ಆಲ್ಮೋಸ್ಟ್ ನಾವು ಮಾಡಿರ್ತೀವಿ. ಹಿಂಗೆ ತೋರಣದ ಥರ ಹಿಂಗೆ ಒಂದೊಂದು ಜಾಯಿನ್ ಮಾಡ್ಕೊಳ್ಳೋದು. ಬೇಗ ಜಾಯಿನ್ ಮಾಡ್ಕೊಳ್ಳೋದು. ನಮಗೆಲ್ಲ ಯುಗಾದಿ ಹಬ್ಬದಲ್ಲಿ ಮಾಡಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನನಗೇನು ಆಗಿಲ್ಲ, ನಮ್ಮ ಹಸ್ಬೆಂಡ್ ಮಾಡ್ತಿದ್ರು ಯುಗಾದಿ ಹಬ್ಬದಲ್ಲೆಲ್ಲ, ಅಮ್ಮ ಯಾವುದಾದ್ರೂ ಮಾಡ್ತಿದ್ರು.
ಬಟ್ ಇದೇ ಫಸ್ಟ್ ಟೈಮ್ ನಾನು ಹಿಂಗೆ ಮಾಡ್ತಿರೋದು. ಅದು ನೋಡಿ ಮಗಳಿಗೆ ಮಾಡಬೇಕು ಅಂದಾಗ ಎಲ್ಲ ಥರ ಮಾಡಬೇಕು, ಎಲ್ಲ ಕಲ್ತ್ಕೋಬೇಕು. ನೋಡಿ ಈ ಥರ ಒಂದೊಂದಾಗಿ ಈಸಿಯಾಗಿ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಆಲ್ಮೋಸ್ಟ್ ಎಲೆಗಳು ಚೆನ್ನಾಗಿದ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಎಲೆಗಳಿದ್ರೆ ಸೆಲೆಕ್ಟೆಡ್ ಮಾಡಿಕೊಂಡು ನೀವು ಈ ಥರ ಮಾಡ್ಕೊಳ್ಳಿ. ಮಕ್ಳದ್ದೇನು ಸೊಂಟ ಸ್ವಲ್ಪ ಚಿಕ್ಕದೇ ಇರುತ್ತೆ, ಇಲ್ಲಿ ಹಾಕೊಂಡಿರೋ ಎಲೆನೂ ಜಾಸ್ತಿ ಆಗುತ್ತೆ ಅಂತಲೇ ಅನ್ಕೋತೀನಿ. ಏನಂತಂದರೆ ಇಲ್ಲ ಮಾಮೂಲಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಅವಳು ಎದ್ಮೇಲೆ ಅವಳು ಸೊಂಟ ಕಟ್ಟಿದ್ಮೇಲೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ಆವಾಗ ಏನಾದರೂ ಎಕ್ಸ್ಟ್ರಾ ಆಯಿತು ಅಂತ ಅಂದರೆ ಅದನ್ನ ತೆಗೆದಿಟ್ಕೋಬೋದು. ಬಟ್ ಜಾಯಿನ್ ಮಾಡಬೇಕಾದ್ರೆ ಅವಳು ಅಳ್ತಾಳೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಇದು ಹಾಕೋತಿದ್ದೀನಿ. ಈ ಥರ ಹಾಗೆ ಇಷ್ಟ ಆಗಿದೆ. ಮೇ ಬಿ ಇಷ್ಟೇ ಸಾಕು ಅಂತ ಅನ್ಕೋತೀನಿ. ಅವಳಿಗೆ ಹೆಂಗೆ ಸೊಂಟ ಕಟ್ಟಿದ್ರೆ ಫುಲ್ ಬರುತ್ತೆ ಅಂತ. ಬಟ್ ಅವಳು ಏನಾದರೂ ಕಡಿಮೆ ಆಯಿತು ಅಂದಾಗ ಅವಳು ಇದ್ದಾಗ ಮಾಡೋಕ್ಕೆ ನನಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕೋತಿದ್ದೀನಿ. ಬೇಕಾದರೆ ಅವಳಿಗೆ ಜಾಸ್ತಿ ಆಯಿತು ಅಂದರೆ ಏನು ತೆಗೆದುಬಿಟ್ಟು ಸೊಂಟಕ್ಕಿಂತ ಕಟ್ಬೋದು. ಅದನ್ನೆಲ್ಲಾಗಿ ನೋಡ್ತಿದ್ದೀರಲ್ವ, ಫೈನಲಾಗಿ ಈ ಥರ ಬಂದಿದೆ. ಇದಕ್ಕೆ ಸೊಂಟಕ್ಕೆ ಕಟ್ಟೋದು ಅವಳಿಗೆ ಇಷ್ಟೇ ಸಾಕು. ಅವಳು ಇವಾಗ 4 months ಅಲ್ವಾ, ಸೊಂಟ ಸ್ವಲ್ಪ ಚಿಕ್ಕನೇ ಇರುತ್ತೆ, ಇಷ್ಟು ಕಟ್ಟಿದ್ರೆ ಸಾಕು. ನೋಡಿ ಈ ಥರ ಒಂದು ಮಾಡ್ಕೊಳ್ಳಿ. ಇದು ಸೊಂಟಕ್ಕೆ ಕಟ್ಟೋಕ್ಕೆ. ಇದೇ ಥರ ಸ್ವಲ್ಪ ಚಿಕ್ಕದನ್ನ ಹಿಂಗೆ ಕತ್ತಿಗೆ ಹಾಕೋಕ್ಕೆ ಅಂದ್ಬಿಟ್ಟು ಮಾಡ್ಕೊಳ್ಳೋಣ ಬನ್ನಿ. ಬಟ್ ಕತ್ತಿಗೆ ಇಷ್ಟು ಲೆಂತಿ ಆಗಿರೋದು ಏನು ಬೇಕಾಗಿಲ್ಲ, ಸ್ವಲ್ಪ ಇದ್ರೆ ಸಾಕು. ಅದರಿಂದ ನಾನು ಸ್ವಲ್ಪ ಕಟ್ ಮಾಡ್ಕೊತಿದ್ದೀನಿ. ಇಷ್ಟು ಕಟ್ ಮಾಡಿರ್ತೀನಿ. ಇಷ್ಟಿದ್ರೆ ಸಾಕು ಕತ್ತಿಗೆ ಹಾಕೋಕ್ಕೆ, ಸಾಕು. ಇಷ್ಟಿದ್ರೆ ಹಿಂಗೆ ಕಟ್ಬೋದು, ಏನಿಲ್ಲ. ಇದನ್ನು ಸೇಮ್ ಅದೇ ಥರ ಮಾಡ್ಕೊಳ್ಳೋಣ ಬನ್ನಿ. ನಮಗೆ ಎಷ್ಟೇ ಥರ ಪ್ರಾಬ್ಲಮ್ ಇರಲಿ, ಎಷ್ಟೇ ಥರ ಪೇಯ್ನ್ ಇರಲಿ, ಈ ಥರ ಮಕ್ಕಳಿಗೆ ಮಂತ್ ವೈಸು ಫೋಟೋಶೂಟ್ ಮಾಡೋದ್ರಲ್ಲಂತೂ ನನಗಂತೂ ತುಂಬಾ ಖುಷಿ. ಮಾಮೂಲಿ ಟೈಮಲ್ಲಿ ಅವಳನ್ನೇ ಎತ್ಕೊಂಡಿದ್ರೆ ಅಯ್ಯೋ ಬ್ಯಾಕ್ ಪೇನು ಅಂತ ಹೇಳ್ತೀನಿ. ಬಟ್ ಇದನ್ನ ಮಾಡಬೇಕಂತಂದರೆ ಒಬ್ಬಳೇ ಬೇಕಾದ್ರೆ ಎಷ್ಟು ಟೈಮ್ ಕೂತ್ಕೊಳ್ಬೇಕಾದ್ರೆ ಮಾಡ್ತೀನಿ. ಆ ಥರ ಆ್ಯಕ್ಚುಲಿ ಫಸ್ಟ್ ಪಾಪುಗೆ ಇರೋ ಇಂಟ್ರೆಸ್ಟ್ ಮಾಡಬೇಕು ಅನ್ನೋದು ಸೆಕೆಂಡ್ ಪಾಪುಗೆ ಅಷ್ಟು ಬರೋದಿಲ್ಲ. ಬಟ್ ಅವನಿಗೂ ಮಾಡಿಬಿಟ್ಟಿದ್ದೀನಿ ಎಲ್ಲ ಥರ. ಅವ್ನಿಗೆ ಅದರಲ್ಲೂ ನಾನು 100 days 200 days ಯಾವುದೇ ಥರ ಫೆಸ್ಟಿವಲ್ ಬಂದ್ರೂ ನಾನು ಮಾಡ್ತಿದ್ದೆ. ಬಟ್ ಅಷ್ಟು ಇಂಟ್ರೆಸ್ಟ್ ಈ ಸೆಕೆಂಡ್ ಪಾಪುನಲ್ಲಿ ಸ್ವಲ್ಪ ಕಡಿಮೆನೇ ಆಗಿಬಿಟ್ಟಿದೆ. ಬಟ್ ಏನಕ್ಕೆ ಫಸ್ಟ್ ಪಾಪುಗೆ ಮಾಡಿಬಿಟ್ಟಿದ್ದೀನಿ, ನನ್ನ ಮಗಳಿಗೂ ಮಾಡೋಣ ಬಿಟ್ಟು ಜಸ್ಟ್ ಬರೀ ಮಂತ್ ವೈಸು 1 month 2 month ಈ ಥರ 12 monthsವರೆಗೂ ಮಾಡ್ತೀನಿ ಅಷ್ಟೇ. ನನ್ನ ಮಗ ಅಂತೂ ಸುಮ್ಮನೆ ಮಲ್ಕೋತಿದ್ದ, ಬೆಳಿಗ್ಗೆ ಟೈಮೆಲ್ಲ ಮಲ್ಕೋತಿದ್ದ. ಹಾಗಾಗಿ ಅವನಿಗೆ ಫೋಟೋ ಶೂಟ್ ಮಾಡೋದು ನಾವು ರೆಡಿ ಮಾಡ್ಕೊಂಡ್ಮೇಲೆ ಮಲಗಿರ್ತಿದ್ದ. ಅದೇ ಥರ ಹಿಂಗೆ ತೊಗೊಂಡು ಮಲಗಿಸ್ಬಿಟ್ರೆ ಸುಮ್ಮನೆ ಫೋಟೋ ತೆಗೆಸ್ಕೊತಿದ್ದೆ. ಬಟ್ ಇವಳು ಆಗಲ್ಲ, ಎಷ್ಟೇ ಚೆನ್ನಾಗಿ ನಿದ್ದೆ ಮಾಡ್ತಿದ್ರು ಹಿಂಗೆ ಕೆಳಗಡೆ ಹಾಕಿದ ತಕ್ಷಣ ಪಟ್ ಅಂತ ಎದ್ಬಿಡ್ತಾಳೆ. ನನಗೆ ಈ 3 months ಮತ್ತು 2 months ತುಂಬ ಅಂದರೆ ತುಂಬಾ ಕಷ್ಟ ಆಯಿತು ಅದು ಮಾಡೋಕ್ಕೆ. ಈಸಿಯಾಗಿ ಮಾಡಿದೆ, ಬಟ್ ಅವಳನ್ನ ಮಲಗಿಸಿ ಫೋಟೋ ತೆಗಿಯೋದು ನನಗೆ ತುಂಬ ಅಂದರೆ ತುಂಬಾ ಕಷ್ಟ ಆಯಿತು. ಇಷ್ಟೇ ಸಾಕು ಕತ್ತಿಗೆ ಕಟ್ಟೋಕ್ಕೆ ಅಂತ ಅಂದ್ಕೊಳ್ತೀನಿ. ಇದು ಚಿಕ್ಕದಿದೆಯಲ್ಲ, ಇದು ಕಟ್ಟೋದು ಅಷ್ಟೇ. ಇಷ್ಟು ಪ್ರಿಪ್ರೇಷನ್ನು. ಇವಾಗ ಕೆಳಗಡೆಗೆ ಒಂದು ಸೀರೆನ ಹಾಸ್ಬಿಟ್ಟು ನೀಟಾಗಿ ಯಾವ ಕಲರ್ ಸ್ಯಾರಿ ಸೆಟ್ ಆಗುತ್ತೆ ಅಂತ ಹಾಸ್ಬಿಟ್ಟು ಅದು ಪ್ರಿಪ್ರೇಷನ್ ಮಾಡ್ತೀನಿ. ಇದು ಬೆಡ್ಶೀಟು ಮತ್ತು ಇದು ಸ್ಯಾರಿ, ವೈಟ್ ಕಲರ್ ಸ್ಯಾರಿ. ಇದನ್ನ ಕೆಳಗಡೆಗೆ ಹಾಸಿದ್ರೆ ಸ್ವಲ್ಪ ಮಂದಕ್ಕೆ ಸ್ಮೂತಾಗಿ ಸಿಗುತ್ತೆ ಒಳಗೆ ಮಲ್ಕೊಳ್ಳೋಕ್ಕೆ. ಡೈರೆಕ್ಟು ಹಿಂಗೆ ಸ್ಯಾರಿ ಹಾಕಿದ್ರೆ ಅಷ್ಟು ಕಂಫರ್ಟಬಲ್ ಇರೋಲ್ಲ ಒಳಗೆ ಮಲ್ಕೊಳ್ಳೋಕ್ಕೆ. ಅದಕ್ಕೆ ನಾನು ಯಾವಾಗಲೂ ಪ್ರತಿ ಸಲ ಬೆಡ್ಶೀಟ್ನ ಹಾಕ್ಬಿಟ್ಟು ಅದ್ರ ಮೇಲೆ ಸ್ಯಾರಿ ಹಾಕ್ತೀನಿ. ಆವಾಗ ಅವಳು ಕಂಫರ್ಟಬಲಾಗಿ ಸ್ವಲ್ಪ ಮಲ್ಕೋತಾಳೆ. ಬನ್ನಿ ನೋಡೋಣ ಇವಾಗ ಯಾವ ಥರ ಮಾಡೋದು ಅಂತ. ಫಸ್ಟು ಬೆಡ್ಶೀಟ್ನ ಈ ಥರ ಹಾಸ್ಕೋಬೇಕು. ಇದ್ರ ಮೇಲೆ ನೆಕ್ಸ್ಟು ಸ್ಯಾರಿ ಹಾಕ್ಕೊಂಡ್ರೆ ಅವಳಿಗೆ ಸ್ವಲ್ಪ ಕಂಫರ್ಟಾಗಿ ಮಲ್ಕೊಳ್ಳೋಕ್ಕೆ ಸರಿಯಾಗುತ್ತೆ ಅಂತ. ಫಸ್ಟ್ ನಾನು ಟೀಚರ್ ಟ್ರೈನಿಂಗ್ ಮಾಡಬೇಕಾದ್ರೆ ಓಣಮ್ ಫಂಕ್ಷನ್ಗೆ ಅಂತ ಅಂದ್ಬಿಟ್ಟು ಈ ಸ್ಯಾರಿ ತೊಗೊಂಡಿದ್ದು. ಅದು ಮಾಂಟಿಸರಿ ಟ್ರೈನಿಂಗ್ ಮಾಡಬೇಕಾದ್ರೆ ಇದೇ ಥರ ಸ್ಯಾರಿ ಹಾಕ್ಕೊಂಡು ಹೋಗ್ಬೇಕು. ಅಲ್ಲಿ ಡೆಮೋ ಮತ್ತು ಏನಾದರೂ ಇತ್ತು ಫಂಕ್ಷನ್ಗಳಿತ್ತು ಅಂದರೆ ಈ ಥರ ವೈಟ್ ಕಲರ್ ಓಣಮ್ ಸ್ಯಾರಿನೇ ಹಾಕೋಬೇಕು. ಅದಕ್ಕೋಸ್ಕರ ಈ ಸ್ಯಾರಿ ತೊಗೊಂಡಿದ್ದು. 1-2 ಫೋಟೋ ತಗೊಳ್ಳೋಕ್ಕೆ ಇಷ್ಟೊಂದು ರಿಸ್ಕಲ್ಲಿ ಮಾಡಬೇಕು. ಅವಳು ಇದ್ದಾಗ ಅವಳನ್ನ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಆಗ ರೆಡಿ ಆಗಿದೆ ಮಲಗಿಸ್ಬಿಟ್ಟು 1-2 ಫೋಟೋ ತೆಗೆದ್ಬಿಡ್ಬೋದು. ಆಮೇಲೆ ಜಾಸ್ತಿ ಟೈಮ್ ಹಿಡಿದು ಅಂದ್ರೆ ಆಡ್ತಾಳೆ.
ನೋಡಿ ಸ್ವಲ್ಪ ಅಪ್ ಸೈಡ್ ಈ ಥರ ಫಸ್ಟು ಮಾವಿನ ಎಲೆಯಿಂದ ಅರೇಂಜ್ ಮಾಡ್ಕೋಬೇಕು. ನೆಕ್ಸ್ಟು ಈ ಥರದೊಂದು ಟ್ರೇ ತಗೊಂಡಿದ್ದೀನಿ. ಇದಕ್ಕೆ ಮಾವಿನ ಎಲೆಗಳನ್ನ ಹಾಕಿ ಇದ್ರೊಳಗಡೆ ಮ್ಯಾಂಗೋಸ್ನ ಹಾಕಿಟ್ರೆ ಆವಾಗ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ಥರದೊಂದು ತೊಗೊಂಡಿದ್ದೀನಿ ಟ್ರೇನ. ಮಾವಿನ ಸೊಪ್ಪು ಸ್ವಲ್ಪ ಕಡಿಮೆನೇ ಇದ್ದಿದ್ದು, ಇಲ್ಲಿ ಸಿಟಿಲಿ ಸ್ವಲ್ಪ ಮಾವಿನ ಸೊಪ್ಪು ಸಿಗೋದು ಕಷ್ಟನೇ. ಹಾಗಾಗಿ ಈ ಥರ ಯಾವುದು ಜೊಂಪಗಳಿದೆ ಅದೆಲ್ಲ ನಮ್ಮ ಮಗನಿಗೆ ಹೇಳಿದ್ರು ಊರಿಂದ ತಂದೆ ಕೊಡಲಿಲ್ಲ. ಮ್ಯಾಂಗೋಸು ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ರು, ಅದನ್ನೆಲ್ಲ ಮಾಡಿಬಿಟ್ರೆ ಸರಿ ಇಲ್ಲ ಅಂತಂದರೆ ನನ್ನ ಮಗ ತಿನ್ಕೊಂಡು ಎಲ್ಲ ಖಾಲಿ ಮಾಡಿಬಿಡ್ತಾನೆ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಡೆಕೋರೇಟ್ ಮಾಡಿಕೊಂಡೆ. ಇದು ಮಾಡ್ಕೊಂಡಾದ್ಮೇಲೆ ಊರಿಂದ ಮ್ಯಾಂಗೋಸ್ ಕೊಟ್ಟು ಕಳಿಸಿದ್ರು ಅಂತ ಹೇಳಿದ್ನಲ್ಲ, ಆ್ಯಕ್ಚುಲಿ ಇದು ತುಂಬ ಅಂದರೆ ತುಂಬ ಕೊಟ್ಟು ಕಳಿಸಿದ್ರು. ನನ್ನ ಮಗ ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದ್ದಾನೆ. ಇವಾಗ ಅದಕ್ಕೇ ಚೆನ್ನಾಗಿ ಸ್ವಲ್ಪ ಹಣ್ಣಾಗಿರೋದೆಲ್ಲ ಈ ಪುಟ್ಟಿ ಒಳಗೆ ಈ ಥರ ಇಟ್ಕೊಳ್ಳೋಣ. ಮ್ಯಾಂಗೋಸ್ನ ಇಟ್ಕೊಳ್ಳೋಣ. ಇದನ್ನ ನಾನು ಕ್ರಾಪ್ ಮಾಡ್ಕೋತೀನಿ. ಇದು ಬೆಡ್ಶೀಟ್ ಇದೆಯಲ್ಲ, ಇದನ್ನ ನಾನು ಸ್ವಲ್ಪ ಕ್ರಾಪ್ ಮಾಡ್ಕೋತೀನಿ. ಜಸ್ಟ್ ಅವ್ರಿಗೆ ಇಲ್ಲಿ ಅಂತ ಇಟ್ಟಿದ್ದೆ. ಮ್ಯಾಂಗೋಸ್ನ ಈ ಥರ ಹಿಂಗೆ ಇಟ್ಕೊಳ್ಳೋಣ. 4 months ಆಗಿರೋದ್ರಿಂದ ಚಿಕ್ಕ ಮಾವಿನ ಹಣ್ಣಲ್ಲೇ ಬರೀತೀನಿ 4 ಅಂತ. ನೋಡಿ ಫೈನಲ್ಲಾಗಿ ಯಾವ ಥರ ಸಿಂಪಲ್ಲಾಗಿ ಬೇಬಿ ಫೋಟೋಶೂಟ್ ರೆಡಿಯಾಗಿದೆ ಅಂತ ನೋಡ್ತಿದ್ದೀರಾ ಅಲ್ವ, ಯಾವ ಥರ ಇದೆ. ಫಸ್ಟು ಈ ಥರ ಹಿಂಗೆ ಜೋಡಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಒಂದು ಬೌಲ್ಗೆ ಮ್ಯಾಂಗೋ ಲೀಫು ಮತ್ತು ಮ್ಯಾಂಗೋಸ್ನ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ 4 ಅನ್ನೋದನ್ನ ಮ್ಯಾಂಗೋಸಲ್ಲೇ ಬರ್ತಿದ್ದೀನಿ. ಈ ಸ್ಪೇಸ್ ಬಂದು ಸಿರಿ ಮಲ್ಕೊಳ್ಳೋಕ್ಕೆ ಅಂತ. ಬನ್ನಿ ಇವಾಗ ಸಿರಿನ ರೆಡಿ ಮಾಡೋಣ. ಇಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೂ ಪ್ರತಿಫಲ ಸಿಗಲಿಲ್ಲ. ಅವಳಿಗೆ ಕತ್ತಿಗೆ ಮತ್ತು ಸೊಂಟಕ್ಕೆ ಮ್ಯಾಂಗೋ ಎಲೆಗಳು ಕಟ್ಬಿಟ್ಟಿದ್ದಕ್ಕೆ ಫುಲ್ ಇರಿಟೇಷನ್ ಆಗಿ ತುಂಬ ಅಂದರೆ ತುಂಬಾ ಅಳ್ತಿದ್ಲು. ಒಂದು ಫೋಟೋಸ್ನೂ ಕರೆಕ್ಟಾಗಿ ತೆಗೆಸ್ಕೊತಾನೆ ಇರಲಿಲ್ಲ. ಕೊನೆಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅವಳಿಗೆ ಡ್ರೆಸ್ ಹಾಕ್ಬಿಟ್ಟು ಅದೆಲ್ಲ ತೆಗೆದಿಟ್ಬಿಟ್ಟು ಮ್ಯಾಂಗೋ ಎಲೆಗಳನ್ನ ತೆಗ್ದೆ. ಆವಾಗ ಒಂದು ಸ್ವಲ್ಪ ಸಮಾಧಾನವಾಗಿ ಫೋಟೋನ ತೆಗೆಸ್ಕೊಂಡ್ಳು. ಆದರೂ 1-2 ಫೋಟೋಗಳನ್ನ ತೆಗ್ದಿದ್ದೀನಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. And thanks for watching.